ಬಹಳ ಸಮಯದ ಹಿಂದೆ, ತುಂಬ ಟೈಮ್ ಹಿಂದೆ ಅಂತ ಹೇಳ್ತೀವಲ್ಲ, ಲಾಂಗ್ ಟೈಮ್ ಅಗೋ. ಲಾಂಗ್ ಟೈಮ್ ಅಗೋ. ಹೆಚ್ಚು ಕಡಿಮೆ 400 ಕಿಲೋಮೀಟ್ರು. ಇಲ್ಲಿಂದ ಮೈಸೂರು ಎಷ್ಟು ದೂರ ಆಗುತ್ತೆ? ಹೆಚ್ಚು ಕಮ್ಮಿ 400 ಕಿಲೋಮೀಟ್ರು. ಇಲ್ಲಿಂದ ಬೆಂಗಳೂರು ಎಷ್ಟು ದೂರ ಆಗುತ್ತೆ? ಹೆಚ್ಚು ಕಮ್ಮಿ 300 ಕಿಲೋಮೀಟ್ರ್. ಈ ರೀತಿ ಹೇಳ್ತೀವಲ್ಲ, ಒಂದು ಹತ್ತಿರ ಕಿಲೋಮೀಟ್ರನ್ನ ಹೇಳಬೇಕಾದ್ರೆ ಹೆಚ್ಚು ಕಡಿಮೆ ಅಂತ ಯೂಸ್ ಮಾಡ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಅಬೌಟ್ 400 ಕಿಲೋಮೀಟರ್ಸ್. ಅಬೌಟ್ ಅಂದರೆ ನಿಯರ್ಲಿ ಅಂತೇಳಿ, ಹೆಚ್ಚು ಕಮ್ಮಿ 400 ಕಿಲೋಮೀಟರ್ಸ್ ಅಂತೇಳಿ. ಸೊ ಅಬೌಟ್ 400 ಕಿಲೋಮೀಟರ್ಸ್. ಅವರ ಎಲ್ಲ 4 ಮಕ್ಕಳು ಒಳ್ಳೆಯವರು. ಅವರ 4 ಮಕ್ಕಳು ಕೂಡ, 4 ಮಕ್ಕಳವರಿಗೆ, ಆ 4 ಮಕ್ಕಳು ಕೂಡ ಒಳ್ಳೆಯವರು ಅಂತ ಹೇಳೋದಕ್ಕೆ ಆಲ್ 4 ಆಫ್ ಹರ್ ಚಿಲ್ಡ್ರನ್ ಆರ್ ಗುಡ್. ಆಲ್ 4 ಆಫ್ ಹರ್ ಚಿಲ್ಡ್ರನ್ ಆರ್ ಗುಡ್. ನೋಡಿ, ಇಲ್ಲಿ ಅವರ ಅಂತಿದೆ, ಇಲ್ಲಿ ಹರ್ ಅಂತಿದೆ. ನೋಡಿ, ಹರ್ ಅಂತೇಳಿ ನೋಡಿ, ನಾವು ಪ್ಲೂರಲ್ ಫಾರ್ಮಲ್ಲಿ ಕೂಡ ಇಂಗ್ಲೀಷಲ್ಲಿ ಹರ್ ಅಂತಲೇ ಯೂಸ್ ಮಾಡ್ತೀವಿ. ಬಟ್ ಕನ್ನಡದಲ್ಲಿ ನಾವು ಅವಳ ಅನ್ನೋ ಬದಲಿಗೆ ಅವರ ಅಂತ ಹೇಳ್ತೀವಲ್ಲ, ಆ ರೀತಿ ಆಲ್ ಆಫ್ ಹರ್ ಚಿಲ್ಡ್ರನ್ ಆರ್ ಗುಡ್. ನನ್ನ ಎಲ್ಲ ಸ್ನೇಹಿತರು ಒಪ್ಪಿದರು, ನನ್ನ ಎಲ್ಲ ಫ್ರೆಂಡ್ಸು ಒಪ್ಪಿದರು ಅಂತ ಹೇಳೋದಕ್ಕೆ ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಅವರೆಲ್ಲರೂ ಕೂಡ ಅನ್ನುವ ಅರ್ಥ ಆಲ್ ಆಫ್ ದೆಮ್. ಆಲ್ ಆಫ್ ದೆಮ್. ಎಲ್ಲ ಮೊಟ್ಟೆಗಳು ಒಡೆದು ಹೋದವು, ಎಲ್ಲ ಮೊಟ್ಟೆನೂ ಒಡೆದು ಹೋಯಿತು ಅಂತ ಹೇಳೋದಕ್ಕೆ ಆಲ್ ದ ಎಗ್ಸ್ ಗಾಟ್ ಬ್ರೋಕನ್. ಆಲ್ ದ ಎಗ್ಸ್ ಗಾಟ್ ಬ್ರೋಕನ್. ನಾನು ಇದನ್ನು ಸರಿಯಾಗಿ ಮಾಡುತ್ತಿದ್ದೇನಾ? ನಾನು ಇದನ್ನು ಸರಿಯಾಗಿ ಮಾಡ್ತಾ ಇದ್ದೀನಾ ಕೇಳೋದಕ್ಕೆ ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ. ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ. ನಾನು ಸರಿಯಾಗಿ ಮಾಡಿದ್ನಾ? ನಾನು ಸರಿಯಾಗಿ ವರ್ಕ್ ಮಾಡಿದ್ನಾ ಕೇಳೋದಕ್ಕೆ ಆಮ್ ಐ ಡೂಯಿಂಗ್ ಕರೆಕ್ಟ್ಲಿ. ಆಮ್ ಐ ಡೂಯಿಂಗ್ ಕರೆಕ್ಟ್ಲಿ. ನಾನು ಸೇರಿದ್ದೀನಾ? ನಾನು ಕೂಡ ಇನ್ಕ್ಲೂಡಾ ಅಥವಾ ನಾನು ಬಿಟ್ಟಿದ್ದೀರಾ? ನಾನು ಸೇರಿದ್ದೀನಾ ಅಂತ ಕೇಳೋದಕ್ಕೆ ಆಮ್ ಐ ಇನ್ಕ್ಲೂಡೆಡ್. ಆಮ್ ಐ ಇನ್ಕ್ಲೂಡೆಡ್. ನಾನು ಸರಿಯಾಗಿ ಉಚ್ಚರಿಸುತ್ತಿದ್ದೇನಾ? ನಾನು ಸರಿಯಾಗಿ ಉಚ್ಚಾರ ಮಾಡ್ತಾ ಇದ್ದೀನಾ? ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದೆಯಾ ಕೇಳೋದಕ್ಕೆ ಆಮ್ ಐ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ಇದು ಪ್ರನೌನ್ಸ್ ಅಲ್ಲ, ಪ್ರೊನೌನ್ಸ್. ಆಮ್ ಐ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ನಾನು ಇದನ್ನು ಸರಿಯಾಗಿ ಬರೆಯುತ್ತಿದ್ದೇನಾ? ನಾನು ಇದನ್ನ ಸರಿಯಾಗಿ ಬರಿತಾ ಇದ್ದೀನಾ ಕೇಳೋದಕ್ಕೆ ಕರೆಕ್ಟಾಗಿ ಬರಿತಾ ಇದ್ದೀನಲ್ಲ ಅಂತ ಕೇಳ್ತೀವಲ್ಲ, ಆಮ್ ಐ ರೈಟಿಂಗ್ ಇಟ್ ಕರೆಕ್ಟ್ಲಿ. ಆಮ್ ಐ ರೈಟಿಂಗ್ ಇಟ್ ಕರೆಕ್ಟ್ಲಿ. ಮತ್ತೆ ಅವಳು ಎಲ್ಲೋದ್ಲು? ಮತ್ತೆ ಅವಳು ಬರಲ್ವಾ? ಮತ್ತು ಅವಳು ಬರಬೇಕಿತ್ತಲ್ಲ, ಈ ರೀತಿ ಎಲ್ಲ ಕೇಳ್ತೀವಲ್ಲ. ಸೊ ಮತ್ತೆ ಅವಳು ಅನ್ನೋದಕ್ಕೆ ಆ್ಯಂಡ್ ಶಿ. ಏಪ್ರಿಲ್ ಮೇಗಿಂತ ಮೊದಲು ಬರುತ್ತೆ. ಏಪ್ರಿಲ್ ಮಂತ್ ಇದೆಯಲ್ಲ, ಏಪ್ರಿಲ್ ತಿಂಗಳು ಮೇ ತಿಂಗಳಿಗಿಂತ ಫಸ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಏಪ್ರಿಲ್ ಕಮ್ಸ್ ಬಿಫೋರ್ ಮೇ. ಬಿಫೋರ್ ಅಂದರೆ ಮೊದಲು ಅಂತೇಳಿ. ಸೊ ಏಪ್ರಿಲ್ ಕಮ್ಸ್ ಬಿಫೋರ್ ಮೇ. ಇವತ್ತು ಅವರು ಬರುತ್ತಿದ್ದಾರಾ? ಇವತ್ತು ಅವ್ರು ಬರ್ತಾ ಇದ್ದಾರಾ ಕೇಳೋದಕ್ಕೆ ಆರ್ ದೇ ಕಮಿಂಗ್ ಟುಡೇ. ಆರ್ ದೇ ಕಮಿಂಗ್ ಟುಡೇ. ನಿನಗೆ ಧೂಳು ಅಂದರೆ ಅಲರ್ಜಿನಾ? ಧೂಳು ಆಗಲ್ವಾ ನಿನಗೆ? ಧೂಳು ಅಲರ್ಜಿ ಇದೆಯಾ ನಿನಗೆ? ಡಸ್ಟ್ ಅಲರ್ಜಿ ಇದೆಯಾ ನಿನಗೆ? ಡಸ್ಟ್ ಅಂದರೆ ಅಲರ್ಜಿನಾ ನಿನಗೆ ಕೇಳ್ತೀವಲ್ಲ. ಸೊ ನಿನಗೆ ಧೂಳು ಅಂದರೆ ಅಲರ್ಜಿನಾ ಅನ್ನೋದಕ್ಕೆ ಆರ್ ಯು ಅಲರ್ಜಿಕ್ ಟು ಡಸ್ಟ್. ಆರ್ ಯು ಅಲರ್ಜಿಕ್ ಟು ಡಸ್ಟ್. ನೀವು ಭಾರತೀಯರಾ? ನೀವು ಇಂಡಿಯನ್ನ ಕೇಳ್ತೀವಲ್ಲ, ಆರ್ ಯು ಆ್ಯನ್ ಇಂಡಿಯನ್. ಆರ್ ಯು ಆ್ಯನ್ ಇಂಡಿಯನ್. ನೀನು ಈ ವಾರ ಬರುತ್ತಿದ್ದೀಯಾ? ನೀನು ಈ ವಾರ ಬರ್ತಾ ಇದೆಯಾ? ಈ ವೀಕ್ ನೀನು ಬರ್ತಾ ಇದೆಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್ ದಿಸ್ ವೀಕ್. ಆರ್ ಯು ಕಮಿಂಗ್ ದಿಸ್ ವೀಕ್. ನೀನು ನನ್ನ ಜೊತೆ ಬರ್ತಾ ಇದೆಯಾ? ನೀನು ನನ್ನ ಜೊತೆಗೆ ಬರ್ತಾ ಇದೆಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್ ವಿತ್ ಮೀ. ಆರ್ ಯು ಕಮಿಂಗ್ ವಿತ್ ಮೀ. ಊಟದ ಸಮಯದಲ್ಲಿ ನೀನು ಬಿಡುವಾಗಿದೆಯಾ? ಲಂಚ್ ಟೈಮಲ್ಲಿ ಮೀಟ್ ಮಾಡೋಣವಾ? ಲಂಚ್ ಟೈಮಲ್ಲಿ ಫ್ರೀ ಇದೆಯಾ ಕೇಳ್ತೀವಲ್ಲ, ಆರ್ ಯು ಫ್ರೀ ಎಟ್ ಲಂಚ್ ಟೈಮ್. ಆರ್ ಯು ಫ್ರೀ ಎಟ್ ಲಂಚ್ ಟೈಮ್. ನೀನು ಈಗ ಬಿಡುವಾಗಿದೆಯಾ? ಇವಾಗ ನೀನು ಬಿಡುವಾಗಿದೆಯಾ? ಕಾಲ್ ಮಾಡ್ಬೋದಾ? ಇವಾಗ ನೀನು ಬಿಡುವಾಗಿದೆಯಾ? ಮೀಟ್ ಮಾಡ್ಬೋದಾ? ಇವಾಗ ನೀನು ಬಿಡುವಾಗಿದೆಯಾ? ಒಂದು ಕ್ವಶನ್ ಕೇಳಲ್ಲ, ಈ ರೀತಿಯೆಲ್ಲ ಹೇಳ್ತೀವಲ್ಲ. ಸೊ ಇವಾಗ ನೀನು ಬಿಡುವಾಗಿದೆಯಾ ಕೇಳೋದಕ್ಕೆ ಆರ್ ಯು ಫ್ರೀ ನೌ. ಆರ್ ಯು ಫ್ರೀ ನೌ. ನೀನು ಡ್ಯಾನ್ಸ್ ಮಾಡಲು ಹೋಗ್ತಾ ಇದೆಯಾ? ನೀನು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದೆಯಾ ಕೇಳೋದಕ್ಕೆ ಆರ್ ಯು ಗೋಯಿಂಗ್ ಟು ಡ್ಯಾನ್ಸ್. ಆರ್ ಯು ಗೋಯಿಂಗ್ ಟು ಡ್ಯಾನ್ಸ್. ನೀನು ಇಲ್ಲೇ ಒಬ್ಬನೇ ಇರೋದಾ ನೀನು ಇಲ್ಲಿ ಕೇಳ್ತೀವಲ್ಲ, ಆರ್ ಯು ಹಿಯರ್ ಅಲೋನ್. ಆರ್ ಯು ಹಿಯರ್ ಅಲೋನ್. ನಿನಗೆ ಗ್ಯಾರಂಟಿ ಇದೆಯಾ? ನಿಂಗೆ ಪಕ್ಕ ಇದೆಯಾ? ಶ್ಯೂರ್ ಇದೆಯಾ ನಿನಗೆ ಕೇಳ್ತೀವಲ್ಲ, ನಿನಗೆ ಗ್ಯಾರಂಟಿ ಇದೆಯಾ ಕೇಳೋದಕ್ಕೆ ಆರ್ ಯು ಶ್ಯೂರ್. ಆರ್ ಯು ಶ್ಯೂರ್. ನೀನು ಯಾರಿಗಾದರೂ ಕಾಯ್ತಾ ಇದೆಯಾ? ನೀನು ಯಾರಿಗಾದರೂ ವೆಯ್ಟ್ ಮಾಡ್ತಿದೆಯಾ? ತುಂಬ ಹೊತ್ತಿಂದ ಇಲ್ಲಿದೆಯಲ್ಲ, ನೀನು ಯಾರಿಗಾದರೂ ವೆಯ್ಟ್ ಮಾಡ್ತಿದೆಯಾ? ನೀನು ಯಾರಿಗಾದರೂ ಕಾಯ್ತಾ ಇದೆಯಾ ಕೇಳೋದಕ್ಕೆ
ಆರ್ ಯು ವೇಟಿಂಗ್ ಫಾರ್ ಸಮ್ವನ್? ಆರ್ ಯು ವೇಟಿಂಗ್ ಫಾರ್ ಸಮ್ವನ್? ನೀನಿವತ್ತು ಕೆಲಸ ಮಾಡ್ತಿದೀಯಾ? ನೀನಿವತ್ತು ಕೆಲಸ ಮಾಡ್ತಿದೀಯಾ? ವರ್ಕ್ ಮಾಡ್ತಿದೀಯಾ ಇವತ್ತು ನೀನು? ಆರ್ ಯು ವರ್ಕಿಂಗ್ ಟುಡೇ? ಆರ್ ಯು ವರ್ಕಿಂಗ್ ಟುಡೇ? ನೀನು ನಾಳೆ ಕೆಲಸ ಮಾಡ್ತೀಯಾ? ನೀನು ನಾಳೆ ಕೆಲಸಕ್ಕೆ ಹೋಗ್ತೀಯಾ? ನೀನು ನಾಳೆ ವರ್ಕ್ ಮಾಡ್ತೀಯಾ ಕೇಳೋದಕ್ಕೆ ಆರ್ ಯು ವರ್ಕಿಂಗ್ ಟುಮಾರೋ? ಆರ್ ಯು ವರ್ಕಿಂಗ್ ಟುಮಾರೋ? ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ? ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ ಅಥವಾ ಹೊರಗಡೆ ಇರೋದಾ, ಬೆಂಗಳೂರಲ್ಲಿರೋದಾ, ಈ ರೀತಿಯೆಲ್ಲ ಕೇಳ್ತೀವಿ. ಸೊ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ ಅಂತ ಕೇಳೋದಕ್ಕೆ ಆರ್ ಯುವರ್ ಚಿಲ್ಡ್ರನ್ ವಿತ್ ಯು? ಆರ್ ಯುವರ್ ಚಿಲ್ಡ್ರನ್ ವಿತ್ ಯು? ನಿನ್ನ ಇಷ್ಟದಂತೆ ಆಗಲಿ ಮರೆಯ, ನಿನ್ನ ಇಷ್ಟದಂತೆ ಆಗಲಿ ಅಂತ ಹೇಳೋದಕ್ಕೆ ಆ್ಯಸ್ ಯುವರ್ ವಿಶ್, ಆ್ಯಸ್ ಯು ವಿಶ್. ರಾತ್ರಿ 8 ಗಂಟೆಗೆ ಸರಿಯಾಗಿ, ಕರೆಕ್ಟಾಗಿ 8 ಗಂಟೆ ರಾತ್ರಿಗೆ ಅಂತ ಹೇಳೋದಕ್ಕೆ ಅಟ್ 8 o'clock ಎಟ್ ನೈಟ್, ಅಟ್ 8 o'clock ಎಟ್ ನೈಟ್. ಇದು ಯಾವ ಸಮಯಕ್ಕೆ ಆಗಿದ್ದು, ಯಾವ ಟೈಮಲ್ಲಿ ಇದಾಗಿದ್ದು ಅಂತ ಕೇಳ್ತೀವಲ್ಲ. ಎಟ್ ವಾಟ್ ಟೈಮ್ ಡಿಡ್ ಇಟ್ ಹ್ಯಾಪನ್? ಎಟ್ ವಾಟ್ ಟೈಮ್ ಡಿಡ್ ಇಟ್ ಹ್ಯಾಪನ್? ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಈ ರೀತಿ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಎಕ್ಸ್ಕ್ಯೂಸ್ ಇರಲಿ ಅಂತ ಹೇಳ್ತೀವಲ್ಲ. ಐ ಆಮ್ ಸಾರಿ ಫಾರ್ ದಿಸ್, ಐ ಆಮ್ ಸಾರಿ ಫಾರ್ ದಿಸ್. ನಿನ್ನನ್ನು ನೋಯಿಸಿದ್ದಕ್ಕೆ ಕ್ಷಮೆ ಇರಲಿ, ಗೊತ್ತಾಗಿಲ್ಲ ನಿನಗೆ ಹರ್ಟ್ ಮಾಡಿಬಿಟ್ಟೆ, ಸಾರಿ ಅಂತ ಹೇಳ್ತೀವಲ್ಲ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಸಾರಿ ಟು ಹರ್ಟ್ ಯು, ಸಾರಿ ಟು ಹರ್ಟ್ ಯು. ನೀನು ಚಿಂತೆ ಮಾಡಬೇಡ, ವರ್ರಿ ಮಾಡಬೇಡ, ನಾನಿದ್ದೀನಿ, ವರ್ರಿ ಮಾಡಬೇಡ ಅಂತ ಹೇಳೋದಕ್ಕೆ ಯು ಡೋಂಟ್ ವರಿ, ಯು ಡೋಂಟ್ ವರಿ. ನಿಮ್ಮಲ್ಲಿ ನನ್ನದೊಂದು ಮನವಿ ಇದೆ, ನಿಮ್ಮ ಹತ್ರ ನನ್ನದೊಂದು ರಿಕ್ವೆಸ್ಟ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು, ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು. ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕುಳಿತುಕೊಳ್ಳಿ ಅನ್ನೋದಕ್ಕೆ ಪ್ಲೀಸ್ ಟೇಕ್ ಅ ಸೀಟ್, ಪ್ಲೀಸ್ ಟೇಕ್ ಅ ಸೀಟ್. ಇದನ್ನ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ ಕೂಡ ಹೇಳ್ಬೋದು. ನೀನಿದ್ದಿದ್ದು ಒಳ್ಳೆಯದೇ ಆಯಿತು, ಒಳ್ಳೆಯದೇ ಆಯಿತು ನೀನಿದ್ದಿದ್ದು ಅಂತ ಹೇಳೋದಕ್ಕೆ ಗುಡ್ ಯು ಆರ್ ಹಿಯರ್, ಗುಡ್ ಯು ಆರ್ ಹಿಯರ್. ನಿನಗೆ ಮತ್ತೇನು ಬೇಕು, ಇನ್ನೇನಾದರೂ ಬೇಕಾದರೆ ಕೇಳು, ನಿನಗೆ ಇನ್ನೇನು ಬೇಕು ಅಂತ ಕೇಳೋದಕ್ಕೆ ವಾಟ್ ಮೋರ್ ಡು ಯು ವಾಂಟ್, ವಾಟ್ ಮೋರ್ ಡು ಯು ವಾಂಟ್. ಬಂದು ನನಗೆ ಸಹಾಯ ಮಾಡು, ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅನ್ನೋದಕ್ಕೆ ಕಮ್ ಆ್ಯಂಡ್ ಹೆಲ್ಪ್ ಮೀ, ಕಮ್ ಆ್ಯಂಡ್ ಹೆಲ್ಪ್ ಮೀ. ಬಹುಶಃ ನೀನು ಸರಿ ಇರ್ಬೋದು, ಮೇ ಬಿ ನೀನೇ ಕರೆಕ್ಟ್ ಇರ್ಬೋದು ಅನ್ನೋದಕ್ಕೆ ಮೇ ಬಿ ಯು ಆರ್ ರೈಟ್, ಮೇ ಬಿ ಯು ಆರ್ ರೈಟ್. ಅವನಿಗೆ ಬೇಗ ಬರಲು ಹೇಳು, ಅವನಿಗೆ ಬೇಗ ಬರೋಕ್ಕೆ ಹೇಳು, ಲೇಟ್ ಆಗುತ್ತೆ ಅಂತ ಹೇಳೋದಕ್ಕೆ ಟೆಲ್ ಹಿಮ್ ಟು ಕಮ್ ಸೂನ್, ಟೆಲ್ ಹಿಮ್ ಟು ಕಮ್ ಸೂನ್. ಇನ್ನೊಂದು ರೀತಿನೂ ಹೇಳ್ಬೋದು, ಟೆಲ್ ಹಿಮ್ ಟು ಕಮ್ ಅರ್ಲಿ. ನಾನು ಕೂಡ ಬರ್ತಾ ಇದ್ದೇನೆ, ನಾನು ಕೂಡ ಬರ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಕಮಿಂಗ್ ಟು, ಐ ಆಮ್ ಕಮಿಂಗ್ ಟು. ಈಗ ಅಳುವುದನ್ನು ನಿಲ್ಲಿಸು, ಇವಾಗ ಅಳೋದನ್ನು ನಿಲ್ಲಿಸು, ಸುಮ್ಮನೆ ಅಳಬೇಡ ಅನ್ನೋದಕ್ಕೆ ನೌ ಸ್ಟಾಪ್ ಕ್ರೈಯಿಂಗ್, ನೌ ಸ್ಟಾಪ್ ಕ್ರೈಯಿಂಗ್. ಬೇರೆಯವರ ಬಗ್ಗೆ ಕಾಳಜಿ ಮಾಡಬೇಡ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ, ಕೇರ್ ಮಾಡಬೇಡ, ನಿನ್ನನ್ನು ನೀನು ಕೇರ್ ಮಾಡ್ಕೋ ಅಂತ ಹೇಳುವ ಅರ್ಥದ ವಾಕ್ಯ. ಸೊ ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಕೇರ್ ಅಬೌಟ್ ಅದರ್ಸ್, ಡೋಂಟ್ ಕೇರ್ ಅಬೌಟ್ ಅದರ್ಸ್. ನನಗೆ ನನ್ನ ಹಣ ಬೇಕು, ನನಗೆ ನಾನು ಕೊಟ್ಟಿದ್ದ ಅಮೌಂಟ್ ಬೇಕು ಅಂತ ಹೇಳೋದಕ್ಕೆ ಐ ವಾಂಟ್ ಮೈ ಮನಿ, ಐ ವಾಂಟ್ ಮೈ ಮನಿ. ಇಲ್ಲ ನಾನೇನು ಹೇಳಿಲ್ಲ, ಇಲ್ಲ ನಾನೇನು ಹೇಳಿಲ್ಲಲ್ಲ ಅಂತ ಹೇಳೋದಕ್ಕೆ ನೋ ಐ ಡಿಡಂಟ್ ಸೇ ಎನಿಥಿಂಗ್, ನೋ ಐ ಡಿಡಂಟ್ ಸೇ ಎನಿಥಿಂಗ್. ಈಗ ನಿದ್ದೆ ಮಾಡು ಹೋಗು, ಇವಾಗ ಮಲ್ಕೋ ಹೋಗು, ಲೇಟ್ ಆಗಿದೆ, ನಾಳೆ ಬೇಗ ಹೇಳಬೇಕು, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಇವಾಗ ನಿದ್ದೆ ಮಾಡು ಹೋಗು ಅನ್ನೋದಕ್ಕೆ ನೌ ಗೋ ಟು ಸ್ಲೀಪ್, ನೌ ಗೋ ಟು ಸ್ಲೀಪ್. ನಿನಗೆ ಹೊಟ್ಟೆ ಕಿಚ್ಚಾಗ್ತಿದ್ಯಾ, ನಿಂಗೆ ಜಲಸ್ ಆಗ್ತಿದ್ಯಾ ಅಂತ ಕೇಳ್ತೀವಲ್ಲ. ಆರ್ ಯು ಗೆಟಿಂಗ್ ಜಲಸ್, ಆರ್ ಯು ಗೆಟಿಂಗ್ ಜಲಸ್. ಒಂದು ಚೇರ್ ತಗೊಂಡು ಬಾ, ಒಂದು ಚೇರ್ ತಗೊಂಡು ಬಾ, ಒಂದು ಪೆನ್ ತಗೊಂಡು ಬಾ, ಒಂದು ಟೇಬಲ್ ತಗೊಂಬಾ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ತಗೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಅಂತ. ಸೊ ಬ್ರಿಂಗ್ ಅ ಚೇರ್, ಬ್ರಿಂಗ್ ಅ ಚೇರ್. ನೀನು ನನಗೆ ಕಲಿಸಬಲ್ಲೆಯಾ, ನಿನ್ನ ಹತ್ರ ಆಗುತ್ತಾ ನಾನು ಕಲಿಸೋಕೆ ಅಂತ ಹೇಳೋದಕ್ಕೆ ಕ್ಯಾನ್ ಯು ಟೀಚ್ ಮೀ. ಕ್ಯಾನ್ ಯು ಅಂದರೆ ಕ್ಯಾನ್ ಅಂದರೆ ನಿನಗಾಗುತ್ತಾ ಅಂತೇಳಿ ಎಬಿಲಿಟಿಯನ್ನು ಸೂಚಿಸುತ್ತಿದ್ದು. ಸೊ ಕ್ಯಾನ್ ಯು ಟೀಚ್ ಮೀ. ಈಗ ಯಾರ ಸರದಿ, ಈಗ ಯಾರ ಸರದಿ ಅಂತ ಕೇಳೋದಕ್ಕೆ ಊಸ್ ಟರ್ನ್ ಇಸ್ ಇಟ್, ಊಸ್ ಟರ್ನ್ ಇಸ್ ಇಟ್ ಅಥವಾ ಊಸ್ ಟರ್ನ್ ಇಸ್ ನಾವ್. ನೀನು ನನಗೆ ಬೇಜಾರು ಮಾಡಿದೆ, ನಿನ್ನಿಂದ ನಂಗೆ ಬೇಜಾರಾಯಿತು, ನಿನಗೆ ಬೇಜಾರು ಮಾಡಿದೆ ಅನ್ನೋದಕ್ಕೆ ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್,
ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್. ರೈಲು ಯಾವಾಗ ಹೊರಡುತ್ತೆ, ಟ್ರೈನ್ ಯಾವಾಗ ಹೊರಡುತ್ತೆ ಅಂತ ಕೇಳೋದಕ್ಕೆ ವೆನ್ ವಿಲ್ ದ ಟ್ರೈನ್ ಲೀವ್, ವೆನ್ ವಿಲ್ ದ ಟ್ರೈನ್ ಲೀವ್. ನಾನು ಈಗ ಹೋಗಲೇಬೇಕು, ನಾನು ಇವಾಗ ಹೋಗಲೇಬೇಕು, ಲೇಟ್ ಆಗ್ತಿದೆ ಅಂತೀವಲ್ಲ, ಐ ಹ್ಯಾವ್ ಟು ಗೋ ನೌ, ಐ ಹ್ಯಾವ್ ಟು ಗೋ ನೌ. ಇವತ್ತು ನೀನು ಚೆನ್ನಾಗಿ ಕಾಣ್ತಾ ಇದೆಯಾ, ಇವತ್ತು ನೀನು ಚೆನ್ನಾಗಿ ಕಾಣ್ತಿದ್ಯಾ, ಡ್ರೆಸ್ ಚೆನ್ನಾಗಿದೆ, ಈ ರೀತಿ ಎಲ್ಲ ಹೇಳೋದಕ್ಕೆ ಯು ಲುಕ್ ಕೂಲ್ ಟುಡೇ, ಯು ಲುಕ್ ಕೂಲ್ ಟುಡೇ. ನೀನು ಒಬ್ಬನೇ ಹೋಗು, ನೀನು ಒಬ್ಬನೇ ಹೋಗು ಅನ್ನೋದಕ್ಕೆ ಯು ಗೋ ಅಲೋನ್, ಯು ಗೋ ಅಲೋನ್. ನಾನು ಏನಾದರೂ ತಿನ್ನಲು ಬಯಸ್ತೀನಿ, ಹಂಗೇನಾದರೂ ತಿನ್ನಕ್ಕೆ ಬೇಕು ಇವಾಗ ಅಂತ ಹೇಳೋದಕ್ಕೆ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.